Blue Ruby, specialist in 1 and 2 gram gold plated jewelry, American diamond, antique art jewelry। अब आपके शहर में राम मंदिर रोड बीजापुर। 1 ग्राम गोल्ड शॉप है हमारी। यहाँ पे हर चीज मिलेगी आपको, लॉन्ग नेकलेसेस पकड़ के शॉर्ट्स, सभी हेड टू टो आपको सभी लेडीज आइटम मिलेंगी, जेंट्स आइटम भी मिलेगा, एडी एंटी और ऑक्सीडाइज सभी चीजें मिलेंगी। क्वालिटी एकदम A1 है, एज इट इज गोल्ड के जैसा दिखता है। आप हमारे शॉप पे एक बार विजिट करिए, देखिए, आपको सेटिस्फेक्शन मिलेगा। थैंक यू। स्वागत है आपका बी न्यूज नेशन में। मैं हूं आबिद हुसैन शेख। हिंदुस्तान में क्या गणेश उत्सव की परमिशन मांगनी पड़ेगी? एमएलए यत्नाल का सरकार से सवाल। बेलगाम जिला चिक्कोड़ी में एक निजी कार्यक्रम के दौरान सभा को संबोधित करते हुए एमएलए यत्नाल ने कहा कि हमारे बीजापुर में 350 गणेश की पंडाल में मूर्तियां बिठाई जाती हैं, इसके लिए कोई परमिशन नहीं मांगते हम लोग। बिजली के बिल के लिए भी कोई अनुमति नहीं मांगी जाती विभाग से। ये हमारा हिंदुस्तान है, कोई पाकिस्तान नहीं। यहाँ गणेश उत्सव मनाने के लिए क्यों परमिशन मांगे हम? डीजे भी लगाया जाएगा, अगर हमारी डीजे बंद करेंगे तो उनके माइक भी बंद करो। अगर हमसे गणेश पंडाल की बिजली का बिल वसूला जाएगा तो उनसे भी बिल लिया जाए। इस तरह बिना नाम लिए अल्पसंख्याकों पर निशाना साधा एमएलए बसनगौड़ पाटिल यत्नाल ने। ಮೇಲೆ ವಿಶ್ವಾಸ ಇವತ್ತು ನಾವು ಬಿಜಾಪುರ ಗಣಪತಿ ಮಾಡಲಿಕ್ಕೆ ನಮ್ಮಲ್ಲಿ ಯಾವ ಪರ್ಮಿಷನ್ ಇಲ್ಲ ಆಗಿದೆ। ಕರೆಂಟ್ ಬಿಲ್ ತುಂಬುದಿಲ್ಲ ನಾವು ತುಂಬಬೇಕಂದ್ರೆ ಅವ್ರು ತುಂಬಿಸು, ನಾವು ತುಂಬ್ತೀವಿ। ನಮ್ಮ ಡಿಜೆ ಬಂದ್ ಮಾಡಿಸ್ತಿಲ್ಲ, ನೀವು ಮ್ಯಾಗಿನ ಏನು ಗೊಂಗಾದವೆಲ್ಲ ಬಂದ್ ಮಾಡಿಸ್ತೀವಿ। ಇದೇ ಕೋಮಸವಾದ ನಾಳೆ ಲೆಕ್ಕಕ್ಕೆ ಆ ಭೂಗೋಳ ಬಂದಾಗಬೇಕು, ನಮ್ಮ ಡಿಜೆ ಬಂದಾಗ ಅವರು ಕರೆಂಟ್ ಬುಕ್ಕ ತಗೊಂಡಲ್ಲ, ನಮಗೂ ಕರೆಂಟ್ ಬಿಜಾಪುರನಾಗ 350 ಗಣಪತಿ ಕೂತವ್ರೆ। ಯಾವ ಗಣಪತಿಗೂ ಯಾವ ಕರೆಂಟ್ ತೆಗಿದಿಲ್ಲ, ಯಾರು ಬೇಕಾದಂಗೆ ಬುಕ್ ಹಾಕೊಂಡು ಹೊಡ್ಕೊಳೈತಿ। ಇದು ಹಿಂದೂಸ್ತಾನ ಐತ್ರಿ, ಹಿಂದೂಸ್ತಾನದಾಗ ಗಣಪತಿ ಪರ್ಮಿಷನ್ ತಗೋಬೇಕು, ಗಣಪತಿಗೂ ಡಿಜೆ ಹಚ್ಬೇಕಾದ್ರೆ ಕುಣಿಬೇಕಾದ್ರೆ ಪರ್ಮಿಷನ್ ತಗೋತಿದ್ದೆ ಅವ್ರು ಪಾಕಿಸ್ತಾನ ಎಲ್ಲ ನನಗೆ ಫೋನ್ ಮಾಡ್ತಾರೆ, ಏನ್ರಿ ಬಿಜಾಪುರ ನೀವು ಡಿಜೆ ಡಿಜೆ ಹೊಡಿತಾರ ಎಲ್ಲ ಪರ್ಮಿಷನ್ ಅಂತ ನಾವು ಪೊಲೀಸ್ ಸ್ಟೇಷನ್ದಾಗ ಒಂದು ಟೇಬಲ್ ಇಟ್ಬಿಟ್ಟಿನಿ, ಅಲ್ಲಿ ಹೋಗ್ಕೊಂಡು ಪೊಲೀಸ್ ಹೊಡ್ಕೋತಾರೆ। ಯಾವ ಗಣಪತಿ ಶಿವಾಜಿ ತರುಣ ಸಂಘ ಗಣಪತಿ ಪರ್ಮಿಷನ್ ಬರ್ಕೊಡ್ತಾರೆ, ಸೇ ಮಾಡಿಕೊಡ್ತಾರೆ, ಹೋಗುದು ಗಣಪತಿ ಕೂರಿಸೋದು। ನಮ್ಮ ಬಿಜಾಪುರ ಗಣಪತಿ ಕೂರಿಸಲಾಕ ಪರ್ಮಿಷನ್, ಅದನ್ನ ಒಯ್ದು ವಿಸರ್ಜನೆ ಮಾಡ್ತೀನಿ ಅಂದ್ರೆ ಪರ್ಮಿಷನ್, ಎಲ್ಲ ಪರ್ಮಿಷನ್ಗಳು ನಮ್ಮನೆ ಗೃಹ ಮಂತ್ರಿ ಹೋಗಿ ಹೇಳಿ ಬಂದೇನೆ, ನೋಡ್ರಿ ಗೃಹ ಮಂತ್ರಿಗಳನ್ನ ಬರೀ ನೀವು ಕಠಿಣ ಕ್ರಮ ಕೈಗೊಳ್ತೀನಿ, ಶೀಘ್ರ ಕ್ರಮ ಕತೆ ಹೇಳಲಾಗಿ ಒಂದೇ ಗಣಪತಿ ಕುಂದಿಸೋದಾಗ ಏನಾರ ಖರ್ಚು ಆಯ್ತು ನೋಡ್ರಿ, ಇಲ್ಲಪ್ಪ ಎಲ್ಲ ಕೊಟ್ಬಿಟ್ಟು ನಾವು ಪರ್ಮಿಷನ್ ಯಾವ ಪೊಲೀಸ್ ಸ್ಟೇಷನ್ ಕರ್ನಾಟಕದಾಗ ಯಾರು ತೊಂದರೆ ಮಾಡಬಾರ್ದು। ಈಗಾಗಲೇ ನಾನು ಎಲ್ಲ ಹೇಳಿದ್ರೆ ನೀವು ಬಂದು ನಾನು ಓದಿಸ್ತೀನಿ ಅಂತ ಗೊತ್ತಿದ್ದೆ, ನಾನು ಹೇಳ್ತೀನಿ। ನಾನು ಹೇಳಿ ಬಂದ್ರೆ ಅವರಿಗೆ ನಮ್ಮ ಅರಗ ಜ್ಞಾನೇಂದ್ರ ಮತ್ತು ಡಿಜಿ ಹೇಳಿನಿ, ನೀವು ಹೆಂಗೆ ಬರ್ತದೆ ಹಂಗೆ ಬಡೀರಿ, 3 ದಿವಸ ಕುಣಿಸ್ರಿ, ಒಂದು ವರ್ಷ ಕುಣಿಸ್ರಿ। ಇದು ಮಾತಾಡಲಿಲ್ಲ ಅಂದ್ರೆ ಈ ದೇಶದಾಗ ನಮ್ಮ ರಾಜ್ಯದಾಗ ನಮ್ಮ ಸಮುದಾಯಕ್ಕೆ ಹಿಂದೂ ಸಮಾಜದ ಮೇಲೆ ಇದು ದಾಳಿ ಏನದ ನಿಂತಿರ್ಬೇಕಾದ್ರೆ ಎಲ್ಲ MLAಗಳು ಮಾತಾಡ್ತಾರೆ, ಏನೂ ಮಾಡೋದು ಎಷ್ಟು ಮಂದಿ ಹೊರಗೆ ಹಾಕ್ತಾರೆ, ಹೊರಗೆ ಹಾಕಿ ಕಡೆ ಹೊರಗೆ ಹೊಡಿಬೇಕಾಗ್ತದೆ। ಈಗ ನಡೆದಲ್ಲಿ ಅವ್ರ ಕಡೆ ಬರೀ ಹೊರಗೆ ಹಾಕ್ತಾರೆ, ಇವು ಹುಚ್ಚಾಗಿ ಅವ್ನು ಹುಚ್ಚಾಗಿ ಎಂದಕ್ಕೆ ಒಂದು ಮಾತಿದ್ದಲ್ಲ, ನಮ್ಮ ಲೀಡರ್ ಹೋಗ್ಬೇಕು ಏನು ದೇವ ನೋಟಿಸ್ ಕೊಡ್ತೀವಿ, ಮುಂದೆ ನೀವು ಒಬ್ಬರೇ ಹೊಡಿತಿರ್ತಾರೆ। ಹಂಗೆ ಜನರ ಪರವಾಗಿ ಅದು ಯಾವುದೇ ಅಭಿವೃದ್ಧಿ ವಿಚಾರ ಬರಲಿ। ನಾ ಎಲೆಕ್ಷನ್ ಬಂದಿದ್ದೆ, ಉಪಚುನಾವಣೆ ನಾನು ಕುಮಟಳ್ಳಿ ನಾ ಇನ್ನ ಅಲ್ಲಿ ಎಲ್ಲಿದ್ದೆ ಅಂದ್ರೆ ಮೊದಲೇ ಊರು ಯಾವ್ದು ಕೊಟ್ಟಲಿಗೆ ಈಗ ಮಕ್ಕಳು ಕರ್ಕೊಂಡು ಹೋಗಿ ಹೇಳಿದ್ರೆ ನಿಮಗೆ ಬಿಜಾಪುರದ ಭಾಷಣ ಮಾಡಬೇಕು, ಯಾಕೆ ಇಲ್ಲೆಲ್ಲ ನೀವು ಕೂಡ ಚಲೋ ಬಿಜಾಪುರದ ಭಾಷಣ ಮಾಡ್ತಾರೆ, ಆ ಕಡೆಗೆ ಹಾಕ್ಬೇಕು, ಹಂಗೆ ಭಾಷಣ ಮಾಡ್ತಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಹೊಡ್ಕೊತ ಬಂದೀವಿ। ಕಡೆಗೆ ಯಾವ್ದು ಸತ್ತಿ ಸೋದಿ ದಂಡಿಗೆ ಹೋದಾಗ
ಅವ್ರು ಏನು ಭಾಷಣ ಮಾಡಿದಾರಲ್ಲ ಅವರೆಲ್ಲ ಬೆಳಗಾವಿ ಹೋಗ್ಬಿಟ್ಟು ಹಳ್ಳಿ. ಇವತ್ತು ಮಹೇಶ್ ಅಣ್ಣ ಕುಂತ್ಕೊಂಡು ನಿಮ್ಮೆಲ್ಲರ ಆಶೀರ್ವಾದದಿಂದ ಆಸೆ ಹೋದ್ರು ನಮ್ಮ ಮುಖ್ಯಮಂತ್ರಿ ಅವರು ಸಾಕಷ್ಟು ಕೆಲಸ ಮಾಡಕತ್ತಾರ. ಇನ್ನೇನು ನಾನು ಗುರು ಮುಂದೆ ಕೇಳಿದೆ ಏನೇನು ಕೆಲಸ ಮಾಡಕತ್ತೀರಿ ಮಹೇಶ್ ಅಣ್ಣ ಬರ್ತೀನಿ 6 ತಿಂಗಳಾಗ ಮತ್ತ ಮಂದಿ ಮುಂದೆ ಹೋಗ್ಬೇಕಿಲ್ಲ, ಮಂದಿ ಕಾಯ್ಕೊಂಡು ಕೂತಿರ್ತಾರೆ ಬಂದರೆ ಬಳಿ ಎಲ್ಲ ಹೋಗಿದ್ದ. ಅದಕ್ಕೆ ಇಲ್ರಿ ನಾ ಭಾಳ ಚಲೋ ಕೆಲಸ ಮಾಡೀನಿ, ಆದ್ರೆ ನಾ ಪ್ರಚಾರ ತಗೊಂಡಿಲ್ಲ. ಅದ್ರ ಇನ್ಮ್ಯಾಗ ಪ್ರಚಾರ ತಗೊಂಡಿರ್ತದೆ, ಯಾರು ಪ್ರಚಾರ ತಗೊಂಡು ಊಟ ಹಾಕೋದಾಗ ಇಲ್ಲ ನಿಮ್ ಊಟನಿಗಪ್ಪ ಆಗ್ತದೆ ಇಲ್ಲ. ಅದಕ್ಕೆ ಪ್ರಚಾರ ಬೇಕೇ, ಯಾಕಂದ್ರೆ ನೀವೇ ಮುಂದೆ ನಿಂದ್ರು ಇಲ್ಲಿ. ಈಗ ಅಪ್ಪ ಮಕ್ಕಳು ಮೊಮ್ಮಕ್ಕಳು ಯಾರು ತಿಳ್ಕೊಳ್ಳೋದಲ್ಲ ಮೋದಿ ಅವರು. और खबरों के लिए देखते रहिए बी न्यूज़ नेशन।